ಮುಂದಿನ ವರ್ಷ IPL 2027 ನಲ್ಲಿ ದೊಡ್ಡ ಕ್ಯಾಪ್ಟನ್ಸಿ ಬದಲಾವಣೆ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಕಾಣಿಸ್ತಿದೆ. ಯಾಕಂದ್ರೆ ರಿಪೋರ್ಟ್ಸ್ ಮತ್ತು ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ 4 ದೊಡ್ಡ ಕ್ಯಾಪ್ಟನ್ಸಿ ತಮ್ಮ ತಂಡವನ್ನು ಮುಂದಿನ ಸೀಸನ್ ನಲ್ಲಿ ಲೀಡ್ ಮಾಡದೇ ಇರಬಹುದು. ಹಾರ್ದಿಕ್ ಪಾಂಡ್ಯ, ರಿಷಬ್ ಪಂತ್, ಅಜಿಂಕ್ಯ ರಹಾನೆ ಮತ್ತು 4ನೇ ಹೆಸರು ಕೊನೆಯಲ್ಲಿ ಹೇಳ್ತೀನಿ, ಅದು ತುಂಬಾ ಶಾಕಿಂಗ್ ನ್ಯೂಸ್. ಇವರಲ್ಲಿ ಕೆಲವರ ಹೆಸರು ಎಕ್ಸ್ಪೆಕ್ಟೆಡ್, ಆದ್ರೆ ಒಂದು ಹೆಸರು ಫುಲ್ ಶಾಕಿಂಗ್ ಬಾಸ್. ಮೊದಲು ಮುಂಬೈ ಇಂಡಿಯನ್ಸ್ ಮತ್ತು ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡೋಣ. ಹಾರ್ದಿಕ್ ಪಾಂಡ್ಯ ಟ್ಯಾಲೆಂಟ್ ಬಗ್ಗೆ ಯಾರು ಡೌಟ್ ಮಾಡ್ತಿಲ್ಲ, ಅವನು ಮ್ಯಾಚ್ ವಿನ್ನರ್, ಬಿಗ್ ಗೇಮ್ ಪ್ಲೇಯರ್. ಆದ್ರೆ ಮುಂಬೈ ಇಂಡಿಯನ್ಸ್ ಕಂಟಿನ್ಯೂಸ್ ಆಗಿ ಅಂಡರ್ ಪರ್ಫಾರ್ಮ್ ಮಾಡಿದ್ರೆ ಕ್ವಶನ್ಸ್ ಬರೋದು ನಾರ್ಮಲ್. 3 ಸೀಸನ್ ಆಯ್ತು, ದುಡ್ಡು ನೀರ್ ತರ ಚೆಲ್ಲಿದ್ದಾರೆ, ಲೀಡರ್ಶಿಪ್ ಅಲ್ಲೂ ಕೂಡ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ದಾರೆ. ಆದ್ರೂ ಟ್ರೋಫಿ ಬಿಡಿ, ಪ್ಲೇ ಆಫ್ ಗೂ ಕ್ವಾಲಿಫೈ ಆಗ್ತಿಲ್ಲ. ಫ್ಯಾನ್ಸ್ ಈಗ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ, ಹಾರ್ದಿಕ್ ಕ್ಯಾಪ್ಟನ್ಸಿ ಮುಂಬೈಗೆ ವರ್ಕ್ ಆಗ್ತಿದ್ಯಾ ಅಂತ. ಮೇ ಬಿ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಹಾರ್ದಿಕ್ ಪಾಂಡ್ಯನ ಟೀಮ್ ಇಂಡಿಯಾ ತೆಗೆಯೋದಿಲ್ಲ, ಆದ್ರೆ ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡ್ತಾರೆ. ಯಾಕಂದ್ರೆ ಅವರು ಬರೀ ಪ್ಲೇಯರ್ ಆಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಕ್ಯಾಪ್ಟನ್ ಆಗಿ ಮುಂಬೈ ಇಂಡಿಯನ್ಸ್ ಜೊತೆ ಅವ್ರಿಗೆ ವರ್ಕ್ ಆಗ್ತಿಲ್ಲ. ಹಳೆ ಹಾರ್ದಿಕ್ ಪಾಂಡ್ಯ ಬರ್ಬೇಕಂದ್ರೆ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡಬೇಕು ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ಈಗ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ರಿಷಬ್ ಪಂತ್ ಬಗ್ಗೆ ಮಾತಾಡೋಣ. ಪಂತ್ ಡೇಂಜರಸ್ ಬ್ಯಾಟರ್ ಅನ್ನೋದು ಎಲ್ಲರಿಗೂ ಗೊತ್ತು, ಆದ್ರೆ ಕ್ಯಾಪ್ಟನ್ಸಿ ಪ್ರೆಷರ್ ಬ್ಯಾಟಿಂಗ್ ಮೇಲೆ ಎಫೆಕ್ಟ್ ಆಗ್ತಿದೆ ಅನ್ನೋದು ಈಗ ಡೌಟ್ ಶುರು ಆಗಿದೆ ರಿಷಬ್ ಪಂತ್ಗೆ ಮತ್ತು ಅವರ ಫ್ಯಾನ್ಸ್ಗೂ ಕೂಡ. ರಿಷಬ್ ಪಂತ್ ಫ್ರೀ ಆಗಿ ಆಡಿದ್ರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಅವ್ರ ಟೀಮ್ ನ ವಿನ್ ಮಾಡಿಸ್ತಾರೆ, ಆದ್ರೆ ವಿತ್ ಕ್ಯಾಪ್ಟನ್ಸಿ ಪ್ರೆಷರ್ ಎರಡೂ ವರ್ಕ್ ಆಗ್ತಿಲ್ಲ. ಸೊ ನನ್ನ ಪ್ರಕಾರ LSG ಅವ್ರನ್ನ ಜಸ್ಟ್ ಆಸ್ ಎ ಪ್ಲೇಯರ್ ಟೀಮ್ ಅಲ್ಲಿ ಇಟ್ಕೊಂತಾರೆ, ಕ್ಯಾಪ್ಟನ್ಸಿಯಿಂದ ಮುಕ್ತ ಮಾಡ್ತಾರೆ. ವಿಡಿಯೋ ಇನ್ನ ಮುಗ್ದಿಲ್ಲ, ಮುಂದುವರಿಯೋ ಮುಂಚೆ ನಿಮ್ಗೊಂದು ಕ್ವಶನ್. ಈ ತರ IPL ಅನಾಲಿಸಿಸ್ ವಿಡಿಯೋ ಇಷ್ಟ ಆಗ್ತಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯನ ಬರೀರಿ ಮತ್ತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಮುಂದೆ ಹೋಗೋಣ. ಈಗ KKR ಮತ್ತು ಅಜಿಂಕ್ಯ ರಹಾನೆ ಬಗ್ಗೆ ಮಾತಾಡೋಣ. ಅಜಿಂಕ್ಯ ರಹಾನೆ ಬ್ಯಾಡ್ ಕ್ಯಾಪ್ಟನ್ ಆಗಿರ್ಲಿಲ್ಲ. ಅಜಿಂಕ್ಯ ರಹಾನೆ ಕಾಮ್ ಆಗಿದ್ರು, ಸ್ಟೇಬಲ್ ಆಗಿದ್ರು. ಆದ್ರೆ ಮಾಡರ್ನ್ T20 ಕ್ರಿಕೆಟ್ ನಲ್ಲಿ ಫುಲ್ ಅಗ್ರೆಸಿವ್ ಮೈಂಡ್ ಸೆಟ್ ಇರಬೇಕು. ಆದ್ರೆ ಮಾಡರ್ನ್ T20 ಕ್ರಿಕೆಟ್ ಫುಲ್ ಅಗ್ರೆಸಿವ್ ಮೈಂಡ್ ಸೆಟ್ ಕೇಳುತ್ತೆ. ಸ್ಟ್ರೈಕ್ ರೇಟ್ ಜಾಸ್ತಿ ಇರಬೇಕು, ಇಂಟೆಂಟ್ ಚೆನ್ನಾಗಿರ್ಬೇಕು, ಮೊಮೆಂಟಮ್ ಇರಬೇಕು ಬ್ಯಾಟಿಂಗ್ ಅಲ್ಲಿ. KKR ಗೆ ಈಗ ಲಾಂಗ್ ಟರ್ಮ್ ಅಗ್ರೆಸಿವ್ ಕ್ಯಾಪ್ಟನ್ ಬೇಕು ಅನ್ನೋದು KKR ಅವರ ಫ್ಯಾನ್ಸ್ ಬೇಡಿಕೆ. ಕೆಲ್ಸರಿ ಗುಡ್ ಎನ್ ಆಫ್ ಪ್ಲೇಯರ್ಸ್ ಸಾಕಾಗೋದಿಲ್ಲ IPL ನಲ್ಲಿ, ಯಾಕಂದ್ರೆ IPL ಇವಾಗ ತುಂಬಾ ಕಾಂಪಿಟೇಟಿವ್ ಆಗ್ಬಿಟ್ಟಿದೆ. 10 ವರ್ಷ ಹಿಂದೆ ಇರೋ IPL ಇವಾಗ ಇಲ್ಲ, ಫುಲ್ ಚೇಂಜ್ ಆಗಿದೆ. ಈಗ ಬಿಗ್ಗೆಸ್ಟ್ ಶಾಕ್, ಚೆನ್ನೈ ಸೂಪರ್ ಕಿಂಗ್ಸ್, CSK ಯೂಶುವಲಿ ಪ್ಲೇಯರ್ಸ್ ಗೆ ಲಾಂಗ್ ಟರ್ಮ್ ಬ್ಯಾಕಿಂಗ್ ಕೊಡೋ ಟೀಮು, ಆದ್ರೆ ರಿಪೀಟೆಡ್ ಆಗಿ ಕ್ವಾಲಿಫಿಕೇಶನ್ ಫೇಲ್ಯೂರ್ ಬಂದ್ರೆ ಟಫ್ ಕ್ವಶನ್ಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಈಗ ಬಿಗ್ಗೆಸ್ಟ್ ಕ್ವೆಶನ್ ಏನಂದ್ರೆ, ಕ್ಯಾಪ್ಟನ್ಸಿ ಋತುರಾಜ್ ಬ್ಯಾಟಿಂಗ್ ಮೇಲೆ ಎಫೆಕ್ಟ್ ಮಾಡ್ತಿದ್ಯಾ? ಯಾಕಂದ್ರೆ ಪ್ಯೂರ್ ಬ್ಯಾಟಿಂಗ್ ಆಗಿ ಅವರು ಋತುರಾಜು ಇಲೈಟ್ ಪ್ಲೇಯರ್. ಮೇ ಬಿ CSK ಅವನನ್ನ ಕ್ಯಾಪ್ಟನ್ಸಿ ಪ್ರೆಷರ್ ಇಂದ ಫ್ರೀ ಮಾಡಬೇಕು ಅಂತ ಯೋಚಿಸಬಹುದು. ನನ್ನ ಪ್ರಕಾರ CSK ಸಂಜು ಸ್ಯಾಮ್ಸನ್ ನ ನೆಕ್ಸ್ಟ್ ಇಯರ್ ಕ್ಯಾಪ್ಟನ್ ಮಾಡ್ತಾರೆ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್, ಕಾಮ್ ಪರ್ಸನಾಲಿಟಿ, IPL ಫೈನಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. CSK ಲೀಡರ್ಶಿಪ್ ಸ್ಟೈಲ್ಗೂ ಸಂಜುಗೂ ಸೂಟ್ ಆಗೋ ಚಾನ್ಸಸ್ ಇದೆ. ಆನೆಸ್ಟ್ಲಿ ಈ ಮೂವ್ ನೋಡಿದ್ರೆ IPL ಫ್ಯಾನ್ಸ್ ಫುಲ್ ಶಾಕ್ ಆಗ್ತಾರೆ. ಆದ್ರೆ ಈ 4ರಲ್ಲಿ ಋತುರಾಜ್ ಕ್ಯಾಪ್ಟನ್ಸಿ ಲೂಸ್ ಮಾಡೋ ಚಾನ್ಸಸ್ ಇನ್ನ ಕಡಿಮೆ ಅನ್ಸುತ್ತೆ. ಯಾಕಂದ್ರೆ CSK ಯೂಶುವಲಿ ಕ್ಯಾಪ್ಟನ್ಸ್ ನ ಮತ್ತು ಟೀಮ್ ನ ಲಾಂಗ್ ಟರ್ಮ್ ಆಗಿ ಬ್ಯಾಕ್ ಮಾಡುತ್ತೆ, ಸಡನ್ ಚೇಂಜಸ್ ಅವರು ಮಾಡಲ್ಲ. ಆದ್ರೂ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆಗ್ತಾರೆ ನೆಕ್ಸ್ಟ್ ಇಯರ್. ಸೊ ನನ್ನ ಫೈನಲ್ ಥಾಟ್ಸ್ ಏನಪ್ಪಾ ಅಂದ್ರೆ, IPL ಈಗ ಇಮೋಷನಲ್ ಲೀಗ್ ಅಲ್ಲ, ಪರ್ಫಾರ್ಮೆನ್ಸ್ ಬೇಸ್ ಲೀಗ್. ಟೀಮ್ಸ್ ವಿನ್ ಆಗಿಲ್ಲ ಅಂದ್ರೆ ಪ್ಲೇಯರ್ಸ್ ಚೇಂಜ್ ಆಗ್ತಾರೆ, ಕ್ಯಾಪ್ಟನ್ ಚೇಂಜ್ ಆಗ್ತಾರೆ. ಹಾಗಾಗಿ ಈ 4 ಹೆಸರನ್ನ ನೆನ್ಪಿಟ್ಕೊಳ್ಳಿ: ಹಾರ್ದಿಕ್ ಪಾಂಡ್ಯ, ಅಜಿಂಕ್ಯ ರಹಾನೆ, ಋತುರಾಜ್ ಗಾಯಕ್ವಾಡ್ ಮತ್ತು ರಿಷಬ್ ಪಂತ್. ಇವರು ನೆಕ್ಸ್ಟ್ ಇಯರ್ IPL ಕ್ಯಾಪ್ಟನ್ ಆಗಿರಲ್ಲ ಅಂತ ನನಗೆ ಅನ್ನಿಸ್ತಿದೆ. ಸೊ ನಿಮ್ಗೆ ಏನ್ ಅನ್ನಿಸ್ತಿದೆ ಕಮೆಂಟ್ಸ್ ನಲ್ಲಿ ಬರೀರಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.